ಅಡ್ಡಪಲ್ಲಕ್ಕಿ ಹಾಗೂ ರಥೋತ್ಸವ ಪ್ರಯುಕ್ತವಾಗಿ ಕಂಪ್ಲಿ ಪೊಲೀಸರ ಸರ್ಪಗಾವಲು. ಜಾತ್ರಾ ಮಹೋತ್ಸವಕ್ಕೆ ಸಂಪೂರ್ಣ ಬಿಗಿ ಬಂದೋಬಸ್ತ್. ಗಲಭೆ ಗಲಾಟೆಗಳು ಸಂಭವಿಸದಂತೆ ಎಚ್ಚರ ವಹಿಸಿದ ಕಂಪ್ಲಿ ಪೊಲೀಸ್. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಸಿಸಿಟಿವಿಯ ಕಣ್ಗಾವಲು. ನಗರದಲ್ಲಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಶ್ರೀಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯ ಜೋಡಿ ರಥೋತ್ಸವ ಆಚರಿಸಲಾಗುತ್ತೆ. ಪ್ರತಿ ಬಾರಿ ಹೂವಿನ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಚಿಕ್ಕ ಪುಟ್ಟ ಗಲಾಟೆಗಳು ನಡೆಯುವುದು ಕೂಡ ಸಹಜವಾಗಿತ್ತು. ಗಲಾಟೆಗಳು ಪ್ರತಿ ಬಾರಿ ಪೊಲೀಸರಿಗೆ ತಲೆನೋವಾಗಿತ್ತು. ಆದರೆ ಈ ಬಾರಿ ಗಲಾಟೆಗಳನ್ನು ನಿಯಂತ್ರಿಸುವ ಹಿನ್ನೆಲೆ ಈ ಬಾರಿ ಹೊಸ ಪ್ರಯತ್ನ ಹಾಗೂ ಒಂದು ಹೆಜ್ಜೆ ಮುಂದಿಟ್ಟಿದೆ ಕಂಪ್ಲಿ ಪೊಲೀಸ್ ಠಾಣೆ ಹಾಗೂ ಪುರಸಭೆ ಕಾರ್ಯಾಲಯ. ಅಡ್ಡಪಲ್ಲಕ್ಕಿ ಹಾಗೂ ರಥೋತ್ಸವ ಹಿನ್ನೆಲೆ ನಗರದ ಪ್ರಮುಖ ಬೀದಿಯಲ್ಲಿ ಹಾಗೂ ಪ್ರಮುಖ ಸರ್ಕಲ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಗಲಭೆ ಗಲಾಟೆಯನ್ನು ನಿಯಂತ್ರಿಸಲು ಸಹಕಾರಿಯಾಗಲಿದೆ. ಹೂವಿನ ಅಡ್ಡಪಲ್ಲಕ್ಕಿ ಹಾಗೂ ರಥೋತ್ಸವ ನಿಮಿತ್ತವಾಗಿ ನಗರದ ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಪಡೆಯನ್ನ ನೇಮಿಸಲಾಗಿದ್ದು ಶ್ರೀಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯ ಜೋಡಿ ರಥೋತ್ಸವದ ಸಂಭ್ರಮಕ್ಕೆ ಸರ್ಪಗಾವಲಾಗಿ ಕಾರ್ಯನಿರ್ವಹಿಸಲು ಸಜ್ಜಾಗಿದೆ ಕಂಪ್ಲಿ ಪೊಲೀಸ್ ಪಡೆ. ನಗರದಲ್ಲಿ ನಡೆಯುವ ಕಳ್ಳತನ, ಗಲಭೆ ಹಾಗೂ ಅಹಿತಕರ ಘಟನೆಗಳನ್ನು ನಿಯಂತ್ರಿಸಲು ಸದ್ಯ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಮಾಡಿರುವ ಈ ತಾತ್ಕಾಲಿಕ ಕ್ಯಾಮೆರಾ ಕಣ್ಗಾವಲನ್ನು ಶಾಶ್ವತವಾಗಿ ಅಳವಡಿಸಿ ಎಂಬುದು ಸಿದ್ದಿ ಟಿವಿಯ ಒತ್ತಾಯ. ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ.